ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಕಳೆದ ಒಂದು ತರಗತಿಯಲ್ಲಿ KRTT ಮತ್ತು KSET ಹಾಗೂ ಕನ್ನಡ ವಿಷಯದ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿ ಇತ್ತು ಎಂಬುದನ್ನು ನಾವು ಡಿಸ್ಕಸ್ ಮಾಡಿದ್ದೆವು. ಇವತ್ತಿನ ತರಗತಿಯಲ್ಲಿ GPSR 2026ರ ಪರೀಕ್ಷಾ ವಿಧಾನವನ್ನು ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋಣ. ಹಾಗಾದರೆ ಈ GPSR ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗೈತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ GPSR ಸಿಲೆಬಸ್ಸು 2026ರ ಅನ್ವಯದಂತೆ ಒಟ್ಟು 3 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ. ಸೊ ಒಂದನೇದು ಜನರಲ್ ಪೇಪರ್, ಎರಡನೇದು ಸಬ್ಜೆಕ್ಟಿವ್ ಪೇಪರ್, ಮೂರನೇದು ಲ್ಯಾಂಗ್ವೇಜ್ ಪೇಪರ್ ಅಂತಂದೇಳಿ. ಸೊ ಒಟ್ಟು 400 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಮುಂದುವರೆದು ಈ 3 ಪೇಪರ್ಗಳು ಎಷ್ಟೆಷ್ಟು ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು, ಒಟ್ಟು ಟೋಟಲು 400 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಹಾಗಾದ್ರೆ ಇವುಗಳನ್ನು ಯಾವ ರೀತಿಯಾಗಿ ಡಿವೈಡ್ ಮಾಡಲಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಪೇಪರ್ 1 ಅಂತಕ್ಕಂಥದ್ದು ಜನರಲ್ ನಾಲೆಡ್ಜ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಇದು ಅಬ್ಜೆಕ್ಟಿವ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಕ್ಕಂಥದ್ದು. ಸೊ 150 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಇನ್ನು ಎರಡನೇ ಪೇಪರ್ ಐತಲ್ಲ, ಇದು ಅಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಎರಡು ಮಿಕ್ಸ್ ಇರ್ತಕ್ಕಂಥದ್ದು. ಟೋಟಲ್ 150 ಮಾರ್ಕ್ಸ್ಗಳಿಗೆ. ಅಂದರೆ ಇದು ನಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳ್ತೀವಲ್ಲ, ಸೊ ಆಪ್ಷನಲ್. ಅದೇ ರೀತಿಯಾಗಿ ಮೂರನೇ ಪೇಪರ್ ಸ್ಪೆಸಿಫಿಕ್ ಆಗಿ ಇದು ಡಿಸ್ಕ್ರಿಪ್ಟಿವ್ ಮೆಥಡ್ ಒಳಗೆ ಇರ್ತದೆ. ಡಿಸ್ಕ್ರಿಪ್ಟಿವ್ ಬರವಣಿಗೆ ರೂಪದಲ್ಲಿ ಇದು 100 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಇದು ಕನ್ನಡ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಉಳಿದ ಶಿಕ್ಷಕರಿಗೆಲ್ಲ ಅನ್ವಯವಾಗತಕ್ಕಂಥ ಪೇಪರ್ ಆಗಿರ್ತಕ್ಕಂಥದ್ದು. ಸೊ ಭಾಷಾ ಶಿಕ್ಷಕರಿಗೆ 1 ಮತ್ತು 2 ಪೇಪರ್ ಮಾತ್ರ ಅಪ್ಲಿಕೇಬಲ್ ಆಗುವಂಥದ್ದು. ಇನ್ನು ಮೂರನೇ ಪೇಪರ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಗಣಿತ, ವಿಜ್ಞಾನ, ಹಿಂದಿ ಉಳಿದಂಥ ಸಬ್ಜೆಕ್ಟ್ನ ಶಿಕ್ಷಕರಿಗೆ ಸಂಬಂಧಿಸ್ತಕ್ಕಂಥದ್ದು. ಒಟ್ಟು 3 ಪೇಪರ್ಗಳು 400 ಮಾರ್ಕ್ಸ್ಗೆ ಅಂತಂದೇಳಿ. ಸೊ ಮುಂದುವರೆದು ನೋಡೋದಾದರೆ ಈ GPSR ಪೇಪರ್ 1ರ ಒಂದು ಸಬ್ಜೆಕ್ಟು ಯಾವ ರೀತಿಯಾಗಿ ವಿಷಯಗಳನ್ನು ಒಳಗೊಂಡಿರುತ್ತೆ ಮತ್ತು ಆ ಒಂದು ಪೇಪರಲ್ಲಿ ಎಷ್ಟು ಸಬ್ಜೆಕ್ಟ್ಗಳು ಎಷ್ಟೆಷ್ಟು ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು ಅನ್ನೋದನ್ನು ಡಿವೈಡ್ ಮಾಡಲಾಗುತ್ತೆ. ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸಿಗೆ 25 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಜನರಲ್ ಕನ್ನಡ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಲ್ಲ, ಸೊ ಇದು 25 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಅದೇ ಥರನಾಗಿ ಈ ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಸಾಮಾನ್ಯ ಇಂಗ್ಲೀಷು ಮತ್ತು ಸಾಮಾನ್ಯ ಕನ್ನಡ. ಸಾಮಾನ್ಯ ಇಂಗ್ಲೀಷು ಅದು 25 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಎಜುಕೇಷನಲ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿಗೆ ಸಂಬಂಧಿಸಿದಂಥ ಅದು 50 ಮಾರ್ಕ್ಸ್ಗಳಿಗೆ ಇರ್ತೈತಿ. ಇದಕ್ಕೆ ಭಾಳ ಒತ್ತು ಕೊಡಬೇಕಾಗತ್ತೆ ಈ ಒಂದು ಜನರಲ್ ಪೇಪರ್ ಒಳಗೆ. ಅದೇ ರೀತಿಯಾಗಿ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತಂದೇಳಿ ಕರಿತೀವಿ. ಸೊ ಅದು ಕಂಪ್ಲೀಟಾಗಿ 15 ಮಾರ್ಕ್ಸ್ಗಳಿಗೆ. ಈ ರೀತಿಯಾಗಿ ಈ ಒಂದು ಪೇಪರ್ 1 ಹಂಚಿಕೆ ಆಗಿರ್ತಕ್ಕಂಥ. ಮತ್ತು ಕಂಪ್ಯೂಟ್ರ್ ಸಂಬಂಧಪಟ್ಟಂತೆ ಇದು 10 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಟೋಟಲ್ ಏನಾಯ್ತಿದು 150 ಮಾರ್ಕ್ಸ್ಗಳಿಗೆ ಈ ರೀತಿಯಾಗಿ ಡಿವೈಡ್ ಆಗಿರ್ತಕ್ಕಂಥದ್ದು. ನೀವು ಈ ಥರ ಒಂದೊಂದು ಸಬ್ಜೆಕ್ಟನ್ನು ಸಪ್ರೇಟಾಗಿ ಓದ್ಕೋಬೇಕಾಗುತ್ತೆ. ಇನ್ನು ಪೇಪರ್ 2ಗೆ ಸಂಬಂಧಿಸಿದಂತೆ ನೋಡೋದಾದಂದ್ರೆ ಇದು ಸಬ್ಜೆಕ್ಟ್ ವೈಸ್ ಆಯಾ ಒಂದು ಸಬ್ಜೆಕ್ಟ್ ಶಿಕ್ಷಕರುಗಳು ಏನಿರ್ತಾರಲ್ಲ ಆ ಒಂದು, ಈಗ ಕನ್ನಡ ಮತ್ತು ಇಂಗ್ಲೀಷು, ಸೋಷಲ್ ಸೈನ್ಸು ಅಂತಂದೇಳಿ ನಾವು ವಿವಿಧ ವಿಷಯಗಳ ಸಬ್ಜೆಕ್ಟ್ ಟೀಚರ್ಸ್ ಏನು ನೋಡ್ತೀವಲ್ಲ, ಸೊ ಆ ಶಿಕ್ಷಕರುಗಳಿಗೆ ಸಂಬಂಧಿಸಿದಂಥ ಪೇಪರ್ ಆಗಿರ್ತಕ್ಕಂಥದ್ದು. ಹಾಗಾದರೆ ಇದು ಒಂದು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗೈತಿ ಈ ಪೇಪರ್ದು ಅನ್ನೋದನ್ನು ನಾವು ನೋಡಿದಾಗ ಮೊದಲಿಗೆ ಅಬ್ಜೆಕ್ಟಿವ್ ಸೆಕ್ಷನನ್ನು ನೋಡ್ಕೊಂಬಿಡೋಣ. ಸೊ ಹೇಳಿದ್ನಲ್ಲ, ಇದು ಅಬ್ಜೆಕ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್ ಮೆಥಡ್ ಒಳಗಿರ್ತಕ್ಕಂಥದ್ದು. ಅಬ್ಜೆಕ್ಟಿವ್ ಏನು ಮಾಡುತ್ತಾ, ಇದು 50 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. 50 MCQ ಕ್ವಶನ್ ಇರ್ತವೆ, 50 ಮಾರ್ಕ್ಸ್. ಈ ಡಿಸ್ಕ್ರಿಪ್ಟಿವ್ ಸೆಕ್ಷನ್ ಅಂತ ಹೇಳಿದೀವಲ್ಲ, ಈ ಒಂದು ಬರೆಯೋದು ಎಷ್ಟು ಮಾರ್ಕ್ಸ್ಗಳಿಗೆ ಇರ್ತದಪ್ಪ
ಅಂತಂದರೆ ಇದು ಕಂಪ್ಲೀಟಾಗಿ 100 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. 2 ಮಾರ್ಕ್ಸು, 3 ಮಾರ್ಕ್ಸು, 5 ಮಾರ್ಕ್ ಕ್ವಶನ್ಗಳು ಇರ್ತವೆ. ಸೊ ನೀವು ಬರಿಬೇಕಾಗುತ್ತೆ. ಹಾಗಾದರೆ ಇದು ಟೋಟಲ್ 150 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಸೊ ಇದು ಪೇಪರ್ 2ಗೆ ಸಂಬಂಧಿಸಿದಂತೆ ಕನ್ನಡ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು ಮೊದಲಾದ ಶಿಕ್ಷಕರುಗಳಿಗೆ ಅನ್ವಯ ಆಗುವಂತಹ ಈ ಒಂದು ಸಬ್ಜೆಕ್ಟ್ ಪೇಪರ. ಈ ಪೇಪರ್ನ ಇದು ಎಕ್ಸಾಮ್ ಪ್ಯಾಟರ್ನ್ ಈ ರೀತಿಯಾಗಿ ಇತ್ತು. ಇನ್ನು ಮುಂದುವರೆದು ಪೇಪರ್ 3 ಯಾವ ರೀತಿಯಾಗಿ ಒಂದು ಎಕ್ಸಾಮ್ ಪ್ಯಾಟರ್ನ್ ಒಳಗೊಂಡೈತೆ ಅನ್ನೋದನ್ನು ನೋಡೋಣ. ಈ ಪೇಪರ್ 3 ಹೇಳಿದ್ನಲ್ಲ, ಈ ಪೇಪರ್ 3 ಏನಪ್ಪ ಅಂತಂದ್ರೆ ಕೇವಲ ಇದು ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ, ಕನ್ನಡ ಶಿಕ್ಷಕರು ಏನಿರ್ತಾರಲ್ಲ, ಸೊ ಕನ್ನಡ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಇಂಗ್ಲೀಷು, ಗಣಿತ, ವಿಜ್ಞಾನ ಸಂಬಂಧಿಸಿದಂಥ ಶಿಕ್ಷಕರಿಗೆ ಏನಾಗುತ್ತೆ ಅಪ್ಲಿಕೇಬಲ್ ಆಗುವಂಥದ್ದು. ಇದು ಸಂಪೂರ್ಣವಾಗಿ ಡಿಸ್ಕ್ರಿಪ್ಟಿವ್ ರೇಟಿಂಗ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಡಿಸ್ಕ್ರಿಪ್ಟಿವ್ ಒಳಗೆ ಏನೇನು ಇರ್ತೈತಪ್ಪ ಒಂದು ವಿಷಯ ಮತ್ತು ಯಾವ ರೀತಿಯಾಗಿ ಈ ಒಂದು ಪೇಪರನ್ನು ವಿಭಾಗವಾಗಿ ವಿಂಗಡಣೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಫಸ್ಟ್ನೇ ಏನಪ್ಪ 40 ಮಾರ್ಕ್ಸ್ಗಳಿಗೆ ನಾವು ಈ ಎಸ್ಸೆ ರೇಟಿಂಗು, ಪ್ಯಾರಾಗ್ರಾಫ್ ರೇಟಿಂಗನ್ನು ಇಟ್ಟಾರವರು. ಸೊ 40 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಂಪ್ರಹೆನ್ಷನ್ ಅಂತಂದೇಳಿ, ಸೊ ರೀಡಿಂಗ್, ಪ್ಯಾಸೇಜ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಸ್ಕಿಲ್ಸ್ಗೆ ಸಂಬಂಧಿಸಿದಂತೆ ಅವ್ರು ಏನು ಮಾಡ್ರೆ 30 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಗ್ರಾಮರ್ ಮತ್ತು ಯೂಸೇಜ್ಗೆ ಸಂಬಂಧಿಸಿದಂತೆ ಲ್ಯಾಂಗ್ವೇಜ್ ಸ್ಕಿಲ್ ಇರ್ಬೋದು, ವ್ಯಾಕ್ಯಾಬುಲರಿ, ಸಿಂಟ್ಯಾಕ್ಸ್ ಮೊದಲಾದವುಗಳ ಕುರಿತಂತೆ ಏನಾಗುತ್ತೆ 30 ಮಾರ್ಕ್ಸ್ಗಳಿಗೆ ಕೇಳ್ತಾರೆ. ಸೊ ಟೋಟಲ್ ಇದು 100 ಮಾರ್ಕಿಗೆ ಇರತಕ್ಕಂಥದ್ದು. ಒಂದನೇದ್ದು 40 ಮಾರ್ಕ್ಗೆ ಮಾಡ್ಯಾರ ಎಸ್ಸೆ ರೇಟಿಂಗು, ಪ್ಯಾರಾಗ್ರಾಫ್ಗೆ ಇಟ್ಟಾರ. ಅದೇ ರೀತಿಯಾಗಿ ರೀಡಿಂಗ್, ಪ್ಯಾಸೇಜ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಸ್ಕಿಲ್ ಅಂತಂದೇಳಿ 30 ಅಂಕಗಳಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಸ್ಕಿಲ್, ವ್ಯಾಕ್ಯಾಬುಲರಿ ಅದು 30, ಟೋಟಲ್ ಏನಾಯ್ತು 100 ಅಂಕಗಳಿಗೆ ಇರ್ತಕ್ಕಂಥದ್ದು. ಸೊ ಇದಿಷ್ಟು GPS ಪೇಪರ್ 3ಗೆ ಸಂಬಂಧಿಸಿದಂಥದ್ದು. ಸೊ ಇನ್ನೊಂದು ಸಾರಿ ಹೇಳ್ತೀನಿ, ಇದು ಒಟ್ಟು ಟೋಟಲ್ 400 ಮಾರ್ಕ್ಸ್ಗಳಿಗೆ ಇರ್ತಕ್ಕಂಥದ್ದು. 3 ಪೇಪರನ್ನು ಒಳಗೊಂಡಿರುತ್ತೆ. ಅದ್ರಾಗ ಈ ಭಾಷಾ ಶಿಕ್ಷಕರಿಗೆ ಮಾತ್ರ 2 ಪೇಪರ್ಗಳು ಇರ್ತವೆ. ಸೊ ಗಣಿತ, ವಿಜ್ಞಾನ ಶಿಕ್ಷಕರಿಗೆ ಅವಾಗೇನಾಗುತ್ತೆ 3 ಪೇಪರ್ ಅವರು ಬರೀಬೇಕಾಗುತ್ತೆ. ಸೊ ಇದಿಷ್ಟು GPS 2026 ಸಿಲೆಬಸ್ ಆಗಿದ್ದು. ನಮ್ಮ ತರಗತಿಗಳು ಈ KSET ಮತ್ತು KRTT ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ನ ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟ್ರನ್ನನ್ನು ಕುರಿತಂತೆ ಮಾಡಿರುವಂಥ ತರಗತಿಗಳು ನಾವು ಪ್ಲೇಲಿಸ್ಟಲ್ಲಿ ಹಾಕಿರ್ತೀವಿ. ಅದೇ ಥರನಾಗಿ ಮತ್ತು ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ ಲಿಂಕ್ ಹಾಕಿರ್ತೀವಿ. ಸೊ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ ತಾವು ಈ ಒಂದು ಪಠ್ಯಕ್ರಮದ ಕುರಿತು ನೋಡ್ಕೋಬೋದು. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು GPS ಎಕ್ಸಾಮ್ ಪ್ಯಾಟರ್ನ್ ಮತ್ತು ಪತ್ರಿಕೆಗಳು ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಎಕ್ಸಾಮ್ನ ಪಠ್ಯಕ್ರಮದೊಂದಿಗೆ ಬರೋಣ. ಧನ್ಯವಾದಗಳು.